ಪತ್ರಕರ್ತರಿಗೆ ಜಾಕೆಟ್ ವಿತರಣೆ ಶ್ರೀ ಅಲ್ಲಮಪ್ರಭು ಅನ್ನದಾನ ಸಮಿತಿ ಚಿಕ್ಕೋಡಿ ಇವರ ವತಿಯಿಂದ. ಹೌದು ವೀಕ್ಷಕರೇ, ಶೈಕ್ಷಣಿಕ ಜಿಲ್ಲೆಯಾದ ಚಿಕ್ಕೋಡಿಯಲ್ಲಿ ಶ್ರೀ ಅಲ್ಲಮಪ್ರಭು ಅನ್ನದಾನ ಸಮಿತಿ ಚಿಕ್ಕೋಡಿ ಇವರಿಂದ ಮಾಧ್ಯಮ ಹಾಗೂ ಪತ್ರಕರ್ತ ಬಾಂಧವರಿಗೆ ಜಾಕೆಟ್ ವಿತರಿಸಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ನಿನ್ನೆ ರವಿವಾರ ದಿನಾಂಕ 6/7/2025 ತಾಲೂಕು ಪಂಚಾಯಿತಿ ಚಿಕ್ಕೋಡಿ ಸಭಾಭವನದಲ್ಲಿ ನಡೆಸಲಾಯಿತು. ಪತ್ರಕರ್ತರು ಮಳೆಯಲ್ಲಿ ನೆನೆಯಬಾರದೆಂದು ಹೋರಾಟಗಾರರು ಪತ್ರಕರ್ತರಿಗೆ ಜಾಕೆಟನ್ನು ವಿತರಿಸಿ ಪತ್ರಿಕಾ ಮಾಧ್ಯಮದ ಬಗ್ಗೆ ಒಳ್ಳೆಯ ಅರಿವನ್ನು ಮೂಡಿಸಿದರು. ಸಂಸ್ಥಾಪಕರು ಚಂದ್ರಕಾಂತ್ ಹುಕ್ಕೇರಿ ಇವರಿಂದ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು. ಇದೇ ಒಂದು ಸಂದರ್ಭದಲ್ಲಿ ವರ್ಧಮಾನ್ ಸದಲ್ಗೆ ಮುಖಂಡರು, ಅನ್ನದಾನ ಸಮಿತಿಯ ಮುಖ್ಯಸ್ಥರು ಶಿವಮೂರ್ತಿ ಪಡಲಾಲೆ, ಡಾಕ್ಟರ್ ಎಂ.ವಿ. ಮುಸಳೆ, ಆನಂದ್ ಅರ್ವಾರೆ, ರಂಜಿತ್ ಹಿಂದೆ, ಸಂಸ್ಥಾಪಕ ಚಂದ್ರಕಾಂತ್ ಹುಕ್ಕೇರಿ, ರಮೇಶ್ ಬಿಂದ್, ರಾಜು ಮುಂಡೆ, ಕುಮಾರ್ ಪಾಟೀಲ್, ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಗೌಡರ್, ಪಿಎಸ್ಐ ಬಸಗೌಡ ನೇರ್ಲಿ ಮತ್ತು ಮಾಧ್ಯಮ ಪತ್ರಿಕಾ ಬಾಂಧವದವರು ಉಪಸ್ಥಿತರಿದ್ದರು. ವರದಿ ಯುವರಾಜ್ ಮಾದಿಗರ್, ಟೈಮ್ಸ್ 24x7 ಬೆಳಗಾವಿ. ಎಲ್ಲರಿಗೂ ನಮಸ್ಕಾರ. ಇಸ್ಲಾಮಿನ ಹೊಸ ವರ್ಷದ ಮೊದಲ ದಿನ, ಅದೇ ರೀತಿ ಆಷಾಢ ಏಕಾದಶಿಯ ಕೊನೆಯ ಏಕಾದಶಿ ಇವತ್ತು ಈ ದಿಂಡಿಗೆಲ್ಲ ಹೋದವರು ಮನೆಗೆ ಬರುವುದು. ಇಂಥ ಒಂದು ಪರ್ವ ಕಾಲದಲ್ಲಿ ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮ, ಮುದ್ರಣ ಮಾಧ್ಯಮ, ಇವೆಲ್ಲವೂ ಮಾಧ್ಯಮಗಳ ಸಮಾಗಮ. ಇದೊಂಥರ ಸಂಗಮ. ಈ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮ ಅನ್ನದಾನ ಸಮಿತಿಯ ಎಲ್ಲ ಮುಖಂಡರು, ಸಂಸ್ಥಾಪಕರು ಹಾಗೂ ನಿರ್ಣಾಯಕರನ್ನು, ಡಾಕ್ಟರು, ಇಂಜಿನಿಯರ್ ಇವರೆಲ್ಲ ನಿರ್ಣಾಯಕರು. ಆ ನಿರ್ಣಾಯಕರು ಮಾಡಿದಂಥ ಕಾರ್ಯಕ್ಕೆ ಮೆರಗನ್ನು ನೀಡೋರು, ಅಂದರೆ ಕಲಶವನ್ನು ನೀಡೋರು ಅವರು ಪತ್ರಿಕಾ ಮಾಧ್ಯಮ. ಅವರನ್ನ ಒಂದು ಜಾಕೆಟ್ ಅನ್ನು ಕೊಟ್ಟು ನಿಮ್ಮನ್ನ ಒಂದು ನೆರವು ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಚಂದ್ರಕಾಂತ್ ಹುಕ್ಕೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ.